ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಅವರ ವೇಗವನ್ನು ನೋಡ್ತಾ ಇದ್ದರೆ 2029ಕ್ಕೆ ಕಾಂಗ್ರೆಸ್ 400 ಪಾರ್ ಆಗುತ್ತಾ, ಅಂದರೆ 400ಕ್ಕೂ ಹೆಚ್ಚು ಸೀಟನ್ನು ಕಾಂಗ್ರೆಸ್ ಗಳಿಸಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರಾ ಅನ್ನುವಂಥ ಡೌಟ್ ಬರ್ತಾ ಇದೆ. ಅಂದರೆ ಆ ವೇಗದಲ್ಲಿದ್ದಾರೆ, ಆ ಜೋಶ್ ರಾಹುಲ್ ಗಾಂಧಿಗೆ ಬಂದಿದೆ. ಸದ್ಯ ರಾಹುಲ್ ಗಾಂಧಿ ಆಗಿರುವಂಥದ್ದು ಕೇವಲ ವಿರೋಧ ಪಕ್ಷದ ನಾಯಕ. ಆದರೆ ಅವರು ಹೋಗ್ತಾ ಇರುವಂತಹ ವೇಗ, ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲವುದನ್ನು ನೋಡಿದ್ರೆ ಇನ್ನೇನು ಅವರು ಅಧಿಕಾರ ಹಿಡಿದೇ ಬಿಡ್ತಾರೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದರ ನಡುವೆ ಮಿತ್ರರೇ, ರಾಹುಲ್ ಗಾಂಧಿಗೆ ಒಂದು ದೊಡ್ಡ ಮುಜುಗರ ಎದುರಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ರಾಜಕಾರಣ ಮಾಡಬಾರ್ದು, ಎಲ್ಲ ಕಡೆ ರಾಜಕಾರಣ ಮಾಡೋದಕ್ಕೆ ಹೋದರೆ ಯಶಸ್ಸು ಸಿಗೋದಿಲ್ಲ ಅಂತ ರಾಹುಲ್ ಗಾಂಧಿಗೆ ಅರ್ಥ ಆದಂತೆ ಕಾಣಿಸ್ತಾ ಇದೆ. ಏನದು ವಿಚಾರ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಿತ್ರರೇ, ರಾಹುಲ್ ಗಾಂಧಿ 2004ರಲ್ಲಿ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ. ಮೊದಲ ಬಾರಿಗೆ ಅವರು MP ಆಗಿ ಆಯ್ಕೆ ಆಗ್ತಾರೆ. ರಾಹುಲ್ ಗಾಂಧಿ ಸಂಸತ್ತನ್ನು ಪ್ರವೇಶ ಮಾಡಿದಂತಹ ಅಮೃತ ಗಳಿಗೆಯಲ್ಲಿ ಕಾಂಗ್ರೆಸ್ಗೆ ಕೂಡ ಅಧಿಕಾರ ಸಿಗುತ್ತೆ. ಕಾಂಗ್ರೆಸ್ ಅಧಿಕಾರ ಇಲ್ಲದೆ ನೀರಿನಿಂದ ಹೊರಬಂದಂತಹ ಮೀನಿನಂತಾಗಿತ್ತು. ಯಾಕೆಂದರೆ ನರಸಿಂಹರಾಯರು ಅಧಿಕಾರವನ್ನು ಕಳೆದುಕೊಂಡ ಬಳಿಕ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿರಲಿಲ್ಲ. ಸರಿಸುಮಾರು 10 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಿಂದ ದೂರ ಇತ್ತು. 2004ರಲ್ಲಿ ವಾಜಪೇಯಿ ಅವರು ಸೋತು ಹೋಗ್ತಾರೆ, ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತೆ. ರಾಹುಲ್ ಗಾಂಧಿ ಕಾಲ್ಗುಣ ಅಂತಲೇ ಅಂದುಕೊಳ್ಳೋಣ. ಆದರೆ ಮಿತ್ರರೇ, 2009ರಲ್ಲಿ ಪುನಃ ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತೆ. ರಾಹುಲ್ ಗಾಂಧಿ ಕೂಡ ಸಂಸದರಾಗಿರ್ತಾರೆ. ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನ ಸರ್ಕಾರದಲ್ಲಿ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ. ಅವರು MP ಆಗಿದ್ದರೂ ಕೂಡ ಮಂತ್ರಿ ಆಗುವ ಗೋಜಿಗೆ ಹೋಗೋದಿಲ್ಲ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅವರು ಬೇಕಾದರೆ ಮಂತ್ರಿ ಆಗಬಹುದಾಗಿತ್ತು. ಆದರೆ ರಾಹುಲ್ ಗಾಂಧಿ ದೊಡ್ಡತನವನ್ನು ನೋಡಿ ಅವರು ಮಂತ್ರಿ ಆಗೋದಿಲ್ಲ. ಅವರೇನು ಅಂದ್ಕೊಂಡಿದ್ರು, ನಾನೇನಿದ್ರು ಕೂಡ ಪ್ರೈಮ್ ಮಿನಿಸ್ಟರ್ ಮೆಟೀರಿಯಲ್, ನಾನು ಆಗೋದಾದರೆ ಪ್ರಧಾನಿ, ಅದನ್ನು ಬಿಟ್ಟು ಸಾಮಾನ್ಯ ಮಂತ್ರಿ ಆಗೋದಾ, ನನಗೆಲ್ಲ ಸೂಟ್ ಆಗೋದಿಲ್ಲ ಅಂತ ರಾಹುಲ್ ಗಾಂಧಿ ಅಂದುಕೊಂಡಿದ್ರು. ಹೀಗಾಗಿ ರಾಹುಲ್ ಗಾಂಧಿಯನ್ನು 2014ರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಲಾಗುತ್ತೆ. ಕಾಂಗ್ರೆಸ್ ಪರಿಸ್ಥಿತಿ ಏನಾಯಿತು ಅಂತ ನಿಮಗೆಲ್ಲ ಗೊತ್ತು. 44 ಸೀಟಿಗೆ ಕುಸಿದು ಹೋದರು. ರಾಜೀವ್ ಗಾಂಧಿ ಕಾಲದಲ್ಲಿ 400 ಪಾರ್ ಆದಂತಹ ಕಾಂಗ್ರೆಸ್ ಅದೇ ರಾಜೀವ್ ಗಾಂಧಿ ಪುತ್ರ ರಾಹುಲ್ ಗಾಂಧಿ ಕಾಲಕ್ಕೆ 44ಕ್ಕೆ ಕುಸಿತು. ಕಾಂಗ್ರೆಸ್ ಏನು ಸುಮ್ಮನೆ ಕೂರುತ್ತಾ? ರಾಹುಲ್ ಗಾಂಧಿ ಹೆಗಲಿಗೆ ಆ ಸೋಲಿನ ಹೊಣೆಯನ್ನು ಹೊರಿಸಲಿಲ್ಲ. ಕಾಂಗ್ರೆಸ್ ಎಲ್ಲರೂ ಕೂಡ ಸೋಲಿನ ಹೊರೆಯನ್ನು ಹೊತ್ತು 2019ಕ್ಕೆ ಮತ್ತೆ ರಾಹುಲ್ ಗಾಂಧಿಯನ್ನು ಲಾಂಚ್ ಮಾಡೋದಕ್ಕೆ ಹೊರಟರು. ಆಗಲೂ ಕೂಡ ಕಾಂಗ್ರೆಸ್ ಪಂಚರ್ ಆಯಿತು. ಕೇವಲ 52 ಸೀಟಿಗೆ ಬಂದು ನಿಂತ್ಕೊಳ್ತು. ಅಧಿಕೃತ ವಿರೋಧ ಪಕ್ಷ ಕೂಡ ಆಗಿರಲಿಲ್ಲ. ಈ ಬಾರಿ ಮಿತ್ರರೇ, 2024ರಲ್ಲಿ ರಾಹುಲ್ ಗಾಂಧಿ ಒಂದು ಕನಸು ಕಂಡಿದ್ರು, ಈ ಬಾರಿ ನಾನು ಪ್ರಧಾನಿ ಆಗಿಯೇ ಆಗ್ತೀನಿ ಅಂತ. ಆದರೆ ಈ ದೇಶದ ಜನ ಅಷ್ಟು ಸುಲಭಕ್ಕೆ ಒಪ್ಪಬೇಕಲ್ಲ. ಸ್ವಲ್ಪ ಜಾಸ್ತಿ ಸೀಟ್ ಕೊಟ್ಟರು, 99ಕ್ಕೆ ಬಂದು ರಾಹುಲ್ ಗಾಂಧಿ ನಿಂತ್ಕೊಂಡ್ರು. ಈಗ ರಾಹುಲ್ ಗಾಂಧಿ ಏನು ಬಿಂಬಿಸ್ತಾ ಇದ್ದಾರೆ? ನಾನು 100ಕ್ಕೆ 99 ತೆಗೆದಂತೆ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ. 99 ಮಾರ್ಕ್ಸ್ ಬಂದಿದೆ, ನಾನು ರ್ಯಾಂಕ್ ಪಡೆದಿದ್ದೀನಿ ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಮಿತ್ರರೇ, ರಾಹುಲ್ ಗಾಂಧಿ ಅವರ 20 ವರ್ಷದ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಮೊದಲ ಬಾರಿಗೆ ಅವರಿಗೆ ಸಾಂವಿಧಾನಿಕ ಹುದ್ದೆಯೂ ಕೂಡ ಸಿಕ್ಕಿದೆ. ಏನದು ಹುದ್ದೆ? ವಿಪಕ್ಷ ನಾಯಕ. ರಾಹುಲ್ ಗಾಂಧಿ ಅಂದ್ಕೊಂಡಿದ್ರು ನಾನು ನೇರವಾಗಿ ಪ್ರಧಾನಮಂತ್ರಿ ಆಗ್ತೀನಿ ಅಂತ. ಈಗ ಅವರಿಗೆ ಅರ್ಥ ಆಗಿದೆ, ಹೀಗೆ ಕೂತ್ರೆ ನಾನು ಯಾವುದೇ ಹುದ್ದೆಯನ್ನು ಅಲಂಕರಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ವಿಪಕ್ಷ ಸ್ಥಾನ ಸಿಕ್ಕಿದೆ, ಅದನ್ನಾದರೂ ಹಿಡ್ಕೊಳ್ಳೋಣ ಅಂಥೇಳಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿದ್ದಾರೆ. ನಿಮ್ಗೆ ಅನ್ನಿಸ್ತಿರಬಹುದು, ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಇವನು? ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿರೋದೇನು ತಪ್ಪ? ಅವರು ರಾಜಕಾರಣ ಮಾಡ್ತಿರೋದು ತಪ್ಪ? ಮಿತ್ರರೇ, ಖಂಡಿತವಾಗ್ಲೂ ತಪ್ಪಲ್ಲ. ರಾಹುಲ್ ಗಾಂಧಿಗೆ ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ, ಕೇಂದ್ರ ಸರ್ಕಾರದ ಕಾಲೆಳೆಯೋದಕ್ಕೆ, ಕೇಂದ್ರ ಸರ್ಕಾರ ತಪ್ಪಿದಲ್ಲಿ ಅದನ್ನು ಎಚ್ಚರಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅಧಿಕಾರ ಇದೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ. ಇದೇ ರೀತಿಯಲ್ಲಿ ನಡೀಬೇಕು. ಈ ದೇಶಕ್ಕೆ ಸುದೀರ್ಘವಾದಂತಹ ಒಂದು ರಾಜಕೀಯ ಇತಿಹಾಸ ಇದೆ. ಈ ದೇಶದಲ್ಲಿ ಕಳೆದ 75 ವರ್ಷದಲ್ಲಿ ಅನೇಕ ವಿರೋಧ ಪಕ್ಷದ ನಾಯಕರು ಬಂದು ಹೋಗಿದ್ದಾರೆ. ಒಬ್ಬೊಬ್ಬರೂ ಕೂಡ ಆ ವಿರೋಧ ಪಕ್ಷದ ಚೇರ್ನ ಘನತೆಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಸುಖ ಸುಮ್ಮನೆ ವಿರೋಧ ಮಾಡ್ತಾ ಇರಲಿಲ್ಲ. ವಿರೋಧ ಪಕ್ಷದ ನಾಯಕ ಮಾತನಾಡ್ತಾ ಇದ್ದಾನೆ ಅಂತಂದರೆ ಪ್ರಧಾನಿ ಕೂಡ ತದೇಕ ಚಿತ್ತದಿಂದ ಕೇಳ್ತಾ ಇದ್ರು. ಈ ವಿಚಾರ ಏನಾದರೂ ಸದನದಲ್ಲಿ ಗದ್ದಲ ಎಬ್ಬಿಸಿಬಿಟ್ರೆ, ವಿರೋಧ ಪಕ್ಷದ ನಾಯಕರು ಏನಾದರೂ ವಾಗ್ದಾಳಿ ಮಾಡಿಬಿಟ್ರೆ ಎದುರಿಸೋದು ಹೇಗೆ ಅಂತೇಳಿ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾಯಿದ್ರು. ಕ್ಯಾಬಿನೆಟ್ಗೆ ಸೂಚನೆಯನ್ನು ಕೊಡ್ತಾಯಿದ್ರು, ಈ ವಿಚಾರದಲ್ಲಿ ನಾವು ಎಚ್ಚರಿಕೆ ಇರಬೇಕು, ಈ ರೀತಿಯಾಗಿ ವಿರೋಧ ಪಕ್ಷವನ್ನು ಎದುರಿಸಬೇಕು ಅಂತ. ಯಾಕೆ ಅಂತಂದರೆ ವಿರೋಧ ಪಕ್ಷದ ನಾಯಕರು ಅಷ್ಟೊಂದು ಬುದ್ಧಿವಂತರಾಗಿರ್ತಾ ಇದ್ರು, ಹೋಮ್ವರ್ಕ್ ಮಾಡ್ತಾಯಿದ್ರು. ಆದರೆ ಮಿತ್ರರೇ, ಈಗ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ. ನರೇಂದ್ರ ಮೋದಿ ಅವರಿಗೆ ನಿಜವಾಗ್ಲೂ ಚಾಲೆಂಜ್ ಎದುರಾಗಿದೆ. ಸಣ್ಣ ಪುಟ್ಟ ಚಾಲೆಂಜ್ ಅಲ್ಲ. ಯಾಕೆ ಅಂತಂದರೆ ತುಂಬ ಬುದ್ಧಿವಂತರು ಆ ಸೀಟ್ನಲ್ಲಿ ಕೂತ್ರೆ ಅದನ್ನು ಎದುರಿಸೋದು ಸುಲಭ. ಯಾಕೆ ಅಂತಂದರೆ ಬೌದ್ಧಿಕವಾಗಿ ಅವರನ್ನು ಎದುರಿಸಬಹುದು, ನೀವು ಚರ್ಚೆಯನ್ನು ಮಾಡಬಹುದು, ಅವರು ಕೇಳುವಂತಹ ಪ್ರಶ್ನೆಗೆ ನೀವು ಉತ್ತರ ಕೊಡಬಹುದು. ಸ್ವಲ್ಪ ಕಷ್ಟ ಆದರೂ ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಇದೆ. ಆದರೆ ಮಿತ್ರರೇ, ಏನೂ ತಿಳುವಳಿಕೆ ಇಲ್ಲದಂಥ, ಯಾವುದೇ ರೀತಿಯಲ್ಲೂ ಕೂಡ ಅಧ್ಯಯನ ಮಾಡದಂಥ, ಸುಖ ಸುಮ್ಮನೆ ಸುಳ್ಳನ್ನು ಹೇಳುವಂಥ ಒಬ್ಬ ನಾಯಕ ಆ ಸ್ಥಾನದಲ್ಲಿ ಕೂತ್ರೆ ನೀವೇನು ಮಾಡೋದಕ್ಕಾಗತ್ತೆ? ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯವ? ಮಿತ್ರರೇ, ಮೊನ್ನೆ ತಾನೇ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮಾತನಾಡಿದ್ರು. ಆ ಇಡೀ ಭಾಷಣವನ್ನು ನೀವು ಸುಮ್ಮನೆ ಕೂತ್ಕೊಂಡು ಕೇಳಿ, ನೀವು ಕಾಂಗ್ರೆಸ್ಸಿಗರಾಗಿದ್ದರೂ ಕೂಡ ಕೂತ್ಕೊಂಡು ಕೇಳಿ. ಅದರಲ್ಲಿ ಯಾವುದಾದ್ರೂ ಒಂದು ಪ್ರಬುದ್ಧತೆ ಇತ್ತಾ?
ಸುಮ್ಮನೆ ಮಾತನಾಡಿದ್ರು, ಕೊಟ್ಟಂತಹ ಸಮಯವನ್ನು ವ್ಯರ್ಥ ಮಾಡಿದ್ರಷ್ಟೇ. ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ರಾಹುಲ್ ಗಾಂಧಿಯ ಮಾತನ್ನು ನೀವು ಒಪ್ತೀರಾ? ನೀವು ಕಾಂಗ್ರೆಸ್ಸಿಗರೇ ಆಗಿರಿ, ಅವರೊಬ್ಬರು ಪ್ರಬುದ್ಧ ವಿರೋಧ ಪಕ್ಷದ ನಾಯಕನಾಗಿ ನಿಮಗೆ ಕಾಣ್ತಾರಾ? ಖಂಡಿತವಾಗ್ಲೂ ಇಲ್ಲ. ಒಬ್ಬ ಆ್ಯಂಗ್ರಿ ಯಂಗ್ ಮ್ಯಾನ್ ರಸ್ತೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡದಂತೆ ಇತ್ತವರು. ಏನೇನೋ ಹೇಳಿದ್ರು, ಅರ್ಥಕ್ಕೆ ಸಂಬಂಧ ಇಲ್ಲದಂತೆ ಮಾತನಾಡಿದ್ರು. ರಾಷ್ಟ್ರಪತಿಯ ಭಾಷಣದ ಮೇಲೆ ವಂದನಾ ನಿರ್ಣಯ ಇದ್ದಂತಹ ವಿಚಾರ ಅದು. ಆ ಸಂದರ್ಭದಲ್ಲಿ ಸರ್ಕಾರವನ್ನು ಎಚ್ಚರಗೊಳಿಸಬೇಕಿತ್ತು. ಯಾವ ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿಲ್ಲ. 4 ಫೋಟೋಗಳನ್ನು ಹಿಡ್ಕೊಂಡ್ಬಂದಿದ್ರು, ಅದರಲ್ಲಿ ಶಿವನ ಫೋಟೋ ಕೂಡ ಇತ್ತು. ಅದನ್ನೆಲ್ಲ ತೋರಿಸಿ ಮನಸ್ಸಿಗೆ ಬಂದಂತೆ ಮಾತನಾಡಿದ್ರು. ಶಿವನ ಅಭಯ ಮುದ್ರೆಗೂ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಾದಂಥ ಹಸ್ತಕ್ಕೂ ಸಾಮ್ಯತೆ ಮಾಡಿ ಮಾತನಾಡಿದ್ರು. ಹಿಂದೂಗಳೆಲ್ಲ ಹಿಂಸಕರು ಅಂತ ಹೇಳಿದ್ರು. ಏನೇನೋ ಭಾಷಣ ಮಾಡಿಬಿಟ್ರು. ಮಿತ್ರರೇ, ಇದು ಯಾವುದು ವಿಚಾರ ಅಲ್ಲ. ರಾಹುಲ್ ಗಾಂಧಿ ಇಲ್ಲಿಗೆ ರಾಜಕೀಯವನ್ನು ನಿಲ್ಲಿಸಿಯೂ ಇಲ್ಲ. ಆ ಭಾಷಣ ಆದ ಬಳಿಕ ಅವರ ಸುತ್ತಲೂ ಇರ್ತಾರಲ್ಲ ಹೊಗಳು ಭಟ್ರು, ಅವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ, ರಾಹುಲ್ ಗಾಂಧಿ ಸೂಪರ್ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಏನು ಭಾಷಣ ರೀ ಅದು! ವಿರೋಧ ಪಕ್ಷದ ನಾಯಕನಾಗಿ ಎಂಥ ಅದ್ಭುತವಾದ ಭಾಷಣವನ್ನು ಮಾಡಿಬಿಟ್ಟಿದ್ದಾರೆ. ಹೀಗೆಲ್ಲ ಅಕ್ಕಪಕ್ಕದಲ್ಲಿರ್ತಾರಲ್ಲ ಈ ಹೊಗಳು ಭಟ್ರು, ಅವ್ರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಮತ್ತಷ್ಟು ಎನರ್ಜಿಯನ್ನು ಪಡೆದುಕೊಂಡು ರಾಜಕೀಯವನ್ನು ತೀವ್ರಗೊಳಿಸಿದ್ದಾರೆ. ಯಾವಾಗ ಸೆಷನ್ ಮುಗೀತೋ ತಕ್ಷಣ ಅವರು ಹತ್ರಾಸ್ಗೆ ಭೇಟಿ ಕೊಟ್ಟರು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತು. ಅಲ್ಲೊಬ್ಬ ಡೋಂಗಿ ಬಾಬಾ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡ್ದ. ಆ ಡೋಂಗಿ ಬಾಬಾನ ಸತ್ಸಂಗ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಭಾಗಿಯಾಗಿದ್ದರು. ಕಾಲು ತುಳಿತಕ್ಕೆ 121 ಜನ ಸತ್ತೋದ್ರು. ಮಿತ್ರರೇ, ಎಂತಹ ದೊಡ್ಡ ಘಟನೆ! ಇದನ್ನು ಖಂಡಿಸಬೇಕು. ನಿಜವಾಗ್ಲೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಯಾರೇ ತಪ್ಪಿತಸ್ಥರಾಗಿದ್ದರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಇದು ಯೋಗಿ ಸರ್ಕಾರದ ನಿರ್ಧಾರ. ಮಿತ್ರರೇ, ಆ ಬಾಬಾನಿಗೂ BJPಗೂ ಸಂಬಂಧ ಇಲ್ಲ, ಯೋಗಿಗೂ ಬಾಬಾನಿಗೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ರಾಜಕೀಯ ಮಾಡಬೇಕಾದಂಥ ಯಾವುದೇ ಅನಿವಾರ್ಯತೆ ಇರಲಿಲ್ಲ. ಆದರೆ ರಾಹುಲ್ ಗಾಂಧಿಗೆ ಏನನ್ನಿಸ್ತು, ಇದು ದೊಡ್ಡ ವಿಚಾರ, ನಾನು ಅಲ್ಲಿ ಹೋಗಬೇಕು ಅಂತ. ರಾಹುಲ್ ಗಾಂಧಿ ಹೋದರು. ಅಲ್ಲಿ ಸಂತ್ರಸ್ತರನ್ನು ಭೇಟಿ ಮಾಡಿ ಮಾತನಾಡುವಂತಹ ಪ್ರಯತ್ನ ಮಾಡಿದ್ರು. ಸಹಜ, ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಇನ್ನೇನು ಕೆಲಸ ಹೇಳಿ? ಈ ದೇಶದಲ್ಲಿ ಎಲ್ಲಿ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಹೋಗ್ತಾರೆ, ರಾಜಕಾರಣ ಮಾಡ್ತಾರೆ. ಇದಿಷ್ಟಕ್ಕೆ ರಾಹುಲ್ ಗಾಂಧಿ ನಿಲ್ಲಿಸೋದಿಲ್ಲ. ಅವರು ನೇರವಾಗಿ ಗುಜರಾತ್ಗೆ ಬರ್ತಾರೆ. ಗುಜರಾತ್ನಲ್ಲಿ ಒಂದು ಭಾಷಣ ಮಾಡ್ತಾರೆ. ಮಿತ್ರರೇ, ಗುಜರಾತ್ನಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡು ಎಷ್ಟೋ ದಶಕಗಳೇ ಕಳೆದು ಹೋಗ್ಬಿಟ್ಟಿದೆ. ಅದು BJPಯ ಭದ್ರಕೋಟೆ ಆಗಿದೆ. ಈ ಬಾರಿ ಕಾಂಗ್ರೆಸ್ನ ಸಾಧನೆ ಏನು ಕೇಳಿದ್ರೆ, ಗುಜರಾತ್ನಲ್ಲಿ 1 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿದೆ. ಅದು ಯಾಕೆ ಏನು ಅಂತ ನಂತರ ಹೇಳ್ತೀನಿ. ಆ 1 ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಅದೇ ರಾಹುಲ್ ಗಾಂಧಿಯ ದೊಡ್ಡ ಸಾಧನೆ. 2014, 2019ರಲ್ಲಿ ಕಾಂಗ್ರೆಸ್ಗೆ ಒಂದೇ 1 ಸ್ಥಾನ ಸಿಕ್ಕಿರಲಿಲ್ಲ. ಈ ಬಾರಿ 1 ಸ್ಥಾನ ಸಿಕ್ಕಿದೆ. ಹೀಗಾಗಿ ಉತ್ಸಾಹಿತರಾದಂಥ ರಾಹುಲ್ ಗಾಂಧಿ ಅಲ್ಲಿಗೂ ಹೋದರು. ಗುಜರಾತ್ನಲ್ಲಿ ಕೂಡ ಭಾಷಣ ಮಾಡಿದ್ರು. ಭಾಷಣದ ವಿಚಾರ ಏನು? ನಾವು ರಾಮ ಜನ್ಮಭೂಮಿ ಆಂದೋಲನವನ್ನೇ ಹತ್ತಿಕ್ಕಿದ್ದೀವಿ, ಮುಗಿಸ್ಬಿಟ್ಟಿದ್ದೀವಿ ಅದನ್ನ ಅಂತ. ಮಿತ್ರರೇ, ರಾಹುಲ್ ಗಾಂಧಿ ಜ್ಞಾನ ಎಲ್ಲಿದೆ? ರಾಮ ಜನ್ಮಭೂಮಿ ಆಂದೋಲನ ಆರಂಭ ಆಗಿದ್ದು ಯಾವಾಗ? ಅದರ ಯಶಸ್ಸು ಯಾವ ರೀತಿಯಾಗಿ ಸಿಕ್ಕಿದೆ? ಇದೇನಾದರೂ ರಾಹುಲ್ ಗಾಂಧಿಗೆ ಅರಿವಿದೆಯಾ? ಇವತ್ತು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಹೋಗಿದೆ. ಯಾವ ಉದ್ದೇಶಕ್ಕಾಗಿ ಆಂದೋಲನವನ್ನು BJP ಆರಂಭಿಸಿತ್ತೋ ಆ ಉದ್ದೇಶ ಈಡೇರಾಗಿದೆ. ಇನ್ನು ಹತ್ತಿಕ್ಕುವಂತಹ ಪ್ರಶ್ನೆ ಏನು? ಈಗ ರಾಹುಲ್ ಗಾಂಧಿ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅಯೋಧ್ಯೆ ಬರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರ, ಅಲ್ಲಿ ಸಮಾಜವಾದಿ ಪಕ್ಷ ಗೆದ್ದು ಬಿಟ್ಟಿದೆ. ಜಾತಿ ರಾಜಕಾರಣ ಮಾಡಿ ಅವ್ರು ಗೆದ್ದು ಬಿಟ್ಟಿದ್ದಾರೆ. ಆ ಅವಧೇಶ್ ಪ್ರಸಾದ್ ಪಾಸಿಯನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ನಾವು ಫೈಜಾಬಾದ್ನಲ್ಲಿ BJPಯನ್ನು ಸೋಲಿಸಿದ್ದೇ ರಾಮ ಜನ್ಮಭೂಮಿ ಆಂದೋಲನ ಹತ್ತಿಕ್ಕಿದಂತೆ ಅಂತೇಳಿ ರಾಹುಲ್ ಗಾಂಧಿ ಮಾತನಾಡಿದ್ರು. ಮಿತ್ರರೇ, ಅವರ ಜ್ಞಾನ ಮಟ್ಟ ಅವರಿಗೆ ಬಿಟ್ಬಿಡಿ. ಈ ಗುಜರಾತ್ನಿಂದ ಅವರು ಮಣಿಪುರಕ್ಕೆ ಹೋಗ್ತಾರೆ. ಮಿತ್ರರೇ, ಈ ಮಣಿಪುರ ಕಾಂಗ್ರೆಸ್ನ ರಾಜಕೀಯಕ್ಕೆ ದೊಡ್ಡ ವೇದಿಕೆಯನ್ನು ಕಲ್ಪಿಸಿಬಿಟ್ಟಿದೆ. ಕಳೆದ 1 ವರ್ಷದಿಂದ ಇವರು ಮಣಿಪುರವನ್ನು ಬಿಟ್ಟು ಬೇರೆ ಮಾತನಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಮಣಿಪುರದಲ್ಲಿ ದಂಗೆ ಆದಂತಹ ಸಂದರ್ಭದಲ್ಲೇ ಭೇಟಿ ಕೊಟ್ಟರು. ಆಗ ರಾಜಕಾರಣ ಮಾಡೋದಕ್ಕೆ ಹೋದರು. ಆಗಿನ ಸಂಸತ್ನ ಅಧಿವೇಶನವನ್ನು ಕೂಡ ಬಲಿ ತೆಗೆದುಕೊಂಡರು. ಸಂಸತ್ನ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಆನಂತರ ಮಿತ್ರರೇ, ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ರಾಹುಲ್ ಗಾಂಧಿ ಮಣಿಪುರದಿಂದಲೇ ಆರಂಭಿಸಿದರು. ಮಣಿಪುರದಿಂದ ಮುಂಬೈವರೆಗೂ ಕೂಡ ಆ ಭಾರತ್ ಜೋಡೋ ನ್ಯಾಯ ಯಾತ್ರೆ ನಡೀತು. ಸಹಜ, ಮಾಡಿಕೊಳ್ಳಿ, ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ರಾಜಕಾರಣ ಮಾಡೋದಕ್ಕೆ, ಅಧಿಕಾರಕ್ಕೆ ಬರೋದಕ್ಕೆ, ಅವರು ಶ್ರಮ ಪಡೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಇದನ್ನೆಲ್ಲ ಈ ದೇಶದ ಜನ ಒಪ್ಕೊಳ್ತಾರೆ. ಈ ಬಾರಿ ಮಿತ್ರರೇ, ಸುಮ್ಮನೆ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋದರು. ನರೇಂದ್ರ ಮೋದಿಯವರು ರಷ್ಯಾ ಪ್ರವಾಸ ಕೈಗೊಂಡ್ರಲ್ಲ, ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಟಾಂಗ್ ಕೊಡೋದಕ್ಕೆ ಅಂತಲೇ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋದರು. ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಬಿಂಬಿಸಿದ್ರು? ಮೋದಿ ಮಜಾ ಮಾಡೋದಕ್ಕೆ ರಷ್ಯಾಗೆ ಹೋಗ್ತಾ ಇದ್ದಾರೆ, ಪುತಿನ್ ಜೊತೆಗೆ ಬಿರಿಯಾನಿ ತಿನ್ನೋದಕ್ಕೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಮಾತಿನ ದಾಟಿ ಇದೇ ಆಗಿತ್ತಲ್ವಾ? ರಾಹುಲ್ ಗಾಂಧಿ ಮಾತ್ರ ಮಣಿಪುರಕ್ಕೆ ಹೋಗ್ತಾ ಇದ್ದಾರೆ, ಹತ್ರಾಸ್ಗೆ ಹೋಗ್ತಾ ಇದ್ದಾರೆ. ಹೀಗೆಲ್ಲ ಕಾಂಗ್ರೆಸ್ ನಾಯಕರು ಬಿಂಬಿಸಿದ್ರು. ರಾಹುಲ್ ಗಾಂಧಿ ಕೂಡ ದೊಡ್ಡದಾಗಿ ಪೋಸ್ ಕೊಟ್ಕೊಂಡು ಮಣಿಪುರಕ್ಕೆ ಹೋದರು. ಮಣಿಪುರದಲ್ಲಿ ನನಗೆ ರಾಜಕೀಯ ಲಾಭ ಆಗುತ್ತೆ ಎನ್ನುವಂಥ ನಿರೀಕ್ಷೆ ರಾಹುಲ್ ಗಾಂಧಿಗಿತ್ತು. ಆದರೆ ಆಗಿದ್ದೇನು ಗೊತ್ತಾ? ತೀವ್ರ ಮುಖಭಂಗ. ಹೌದು ಮಿತ್ರರೇ, ಮಣಿಪುರದಲ್ಲಿ ನಿಮಗೆಲ್ಲ ಗೊತ್ತಿದೆ, ಕೂಕಿ ಮತ್ತು ಮೈತೇಯಿ ಸಮುದಾಯಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ನಡೀತಾ ಇದೆ. ಸರ್ಕಾರ ಅಷ್ಟು ಸುಲಭಕ್ಕೆ ಅದನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಶಸ್ತ್ರಸಜ್ಜಿತ ಹೋರಾಟವಾಗಿ ಪರಿಣಮಿಸ್ತಾ ಇದೆ. ಇಬ್ಬರು ಕೂಡ ಶಸ್ತ್ರ ಹಿಡ್ಕೊಂಡು ಹೋರಾಡ್ತಾ ಇದ್ದಾರೆ.
ದಿನವೂ ಕೂಡ ಗುಂಡಿನ ಸದ್ದು ಕೇಳ್ತಾ ಇದೆ. ಇಡೀ ಮಣಿಪುರದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಅದು ಸರಿದೂಗಿಸೋದಕ್ಕಾಗ್ತಾ ಇಲ್ಲ. ಸರ್ಕಾರವೂ ಕೂಡ ವಿಫಲವಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ರಾಹುಲ್ ಗಾಂಧಿ ಅಲ್ಲಿ ಹೋಗಿ ರಾಜಕಾರಣ ಮಾಡೋದಕ್ಕೆ ಹೋಗಿದ್ರು. ಕುಕಿ ಮತ್ತು ಮೈತೇಯಿ ಸಮುದಾಯದವರು ನಿರಾಶ್ರಿತ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಆ ಶಿಬಿರಗಳಿಗೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟರು. ಇಷ್ಟಕ್ಕೆ ರಾಹುಲ್ ಗಾಂಧಿ ಸುಮ್ಮನೆ ಬಂದಿದ್ದರೆ ಮರ್ಯಾದೆ ಉಳಿದಿತ್ತೇನೋ. ಆನಂತರ ಇವರೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಅಂತಂದರೆ ಏನು? ರಾಹುಲ್ ಗಾಂಧಿ ತನ್ನ ವಿಚಾರವನ್ನು ಹೇಳ್ತಾರೆ, ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳಬೇಕು. ಆದರೆ ಮಿತ್ರರೇ, ರಾಹುಲ್ ಗಾಂಧಿಯ ಮನಸ್ಥಿತಿ ಹೇಗಿದೆ ಅಂತಂದರೆ ಅವ್ರೇನು ಹೇಳ್ತಾರೋ ಅಷ್ಟನ್ನು ಮಾತ್ರ ಕೇಳಬೇಕು. ಅವ್ರಿಗೇನಾದರೂ ಪ್ರಶ್ನೆ ಕೇಳಿದ್ರೆ ಆ ಪತ್ರಕರ್ತ BJPಯನ್ನು ಪ್ರತಿನಿಧಿಸ್ತಾನೆ, BJPಯವರೇ ಹೇಳಿಕೊಟ್ಟು ಕಳಿಸಿರ್ತಾರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಕಳೆದ ಕೆಲ ಪತ್ರಿಕಾಗೋಷ್ಠಿಯನ್ನು ನೋಡಿ. ರಾಹುಲ್ ಗಾಂಧಿಗೆ ಫೇವರ್ ಆಗುವಂತಹ ಪ್ರಶ್ನೆಗಳು ಬಂದರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಒಂದೇ ಒಂದು ಪ್ರಶ್ನೆಯೂ ಕೂಡ ರಾಹುಲ್ ಗಾಂಧಿಗೆ ವಿರುದ್ಧವಾಗಿ ಬಂದರೆ ಅವರಿಗೆ ಉತ್ತರ ಗೊತ್ತಿಲ್ಲದೆ ಇದ್ದರೆ ಅದು BJPಯ ಪ್ರಶ್ನೆ ಆಗಿರುತ್ತೆ. ನಿಮ್ಮನ್ನು BJPಯವರು ಕಳಿಸಿರಬೇಕು ಅಂತ ರಾಹುಲ್ ಗಾಂಧಿ ಅಲ್ಲೇ ಹೇಳ್ತಾರೆ. ಹಾಗೆ ಮಿತ್ರರೇ, ಮಣಿಪುರದ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಒಬ್ಬ ಪತ್ರಕರ್ತ ತೀರಾ ಸಿಂಪಲ್ ಪ್ರಶ್ನೆಯನ್ನು ಕೇಳ್ತಾನೆ. ತೀರಾ ಸಿಂಪಲ್, ಸಾಮಾನ್ಯ ಯಾರಾದರೂ ಕೇಳಬೇಕಾಗಿತ್ತು, ಆತ ಕೇಳಿದ್ದಾನೆ. ಮಣಿಪುರಕ್ಕೆ ನೀವು ಈ 3ನೇ ಬಾರಿಗೆ ಬರ್ತಾ ಇದ್ದೀರಿ. ಮಣಿಪುರಕ್ಕೆ ಸೊಲ್ಯೂಷನ್ ಏನು? ನಿಮ್ಮ ತಲೆಯಲ್ಲಿ ಏನು ಸೊಲ್ಯೂಷನ್ ಇದೆ? ಒಂದು ವೇಳೆ ನಿಮಗೇನಾದರೂ ಅವಕಾಶ ಸಿಕ್ಕರೆ ನೀವು ಯಾವ ಸೊಲ್ಯೂಷನ್ನಿಂದ ಇದನ್ನು ಇತ್ಯರ್ಥ ಮಾಡ್ತೀರಿ? ಹೀಗಂತ ಒಂದು ಪ್ರಶ್ನೆ ಕೇಳ್ತಾನೆ. ಮಿತ್ರರೇ, ನಾವು ಈಗ ಯಾವುದಾದ್ರೂ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ ನಮಗಲ್ಲೊಂದು ಸೊಲ್ಯೂಷನ್ ಇರಲೇಬೇಕಲ್ವಾ? ಈಗ ನಮ್ಮ ಏರಿಯಾದಲ್ಲಿ ರಸ್ತೆ ಇಲ್ಲಪ್ಪ, ರಸ್ತೆ ಮಾಡೋದಕ್ಕೆ ನಮಗೊಂದು ಸೊಲ್ಯೂಷನ್ ಇರಬೇಕು. ನಾವೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಅಥವಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಇಂಥಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡ್ತೀವಿ, ಈ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ. ಅಥವಾ ನಮ್ಮೂರಿಗೆ ಆಸ್ಪತ್ರೆ ಇಲ್ಲ, ನಾವು ಆಸ್ಪತ್ರೆ ಕಟ್ತೀವಿ, ಅಲ್ಲೊಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಸೊಲ್ಯೂಷನ್ ಇದ್ದೇ ಇರುತ್ತಲ್ವ. ನಾವು ಪ್ರತಿಭಟಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ತಲೆಯಲ್ಲಿ ಒಂದು ಸೊಲ್ಯೂಷನ್ ಇರಲೇಬೇಕು. ಏನೂ ಪರಿಹಾರ ಇಲ್ಲದೆ ಯಾರೂ ಕೂಡ ಪ್ರತಿಭಟನೆ ಮಾಡೋದಿಲ್ಲ. ಈಗ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿದ್ದಾರಲ್ಲ ಮಣಿಪುರಕ್ಕೆ, ಅವ್ರೇನು ಅಂದ್ಕೊಂಡಿದ್ದಾರೆ? ಮಣಿಪುರದ ಸರ್ಕಾರ ಸರಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ, ಇಲ್ಲಿ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಮಣಿಪುರ ಸರ್ಕಾರ ವಿಫಲವಾಗಿದೆ, ಕೇಂದ್ರ ಸರ್ಕಾರ ಕೂಡ ಯಾವುದೇ ರೀತಿಯಲ್ಲೂ ಕ್ರಮ ಕೈಗೊಂಡಿಲ್ಲ, ಕೇಂದ್ರ ಗೃಹ ಇಲಾಖೆ ಆಗಿರಬಹುದು, ನರೇಂದ್ರ ಮೋದಿ ಅವರ ಸರ್ಕಾರ ಆಗಿರಬಹುದು, ಮಣಿಪುರವನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ. ಇದು ರಾಹುಲ್ ಗಾಂಧಿಯವರ ಆರೋಪ ತಾನೇ. ಈಗ ಪತ್ರಕರ್ತ ಏನು ಪ್ರಶ್ನೆ ಕೇಳಿದ್ದಾನೆ? ನಿಮ್ಗೆ ಅವಕಾಶ ಸಿಕ್ಕರೆ ನೀವೇನು ಮಾಡ್ತೀರಿ? ನಿಮ್ಮ ಸೊಲ್ಯೂಷನ್ ಏನು ಕೇಳಿದ್ದಾನೆ. ರಾಹುಲ್ ಗಾಂಧಿ ಇದಕ್ಕೇನು ಉತ್ತರ ಕೊಡಬೇಕು? ತನ್ನ ತಲೆಯಲ್ಲಿರುವಂಥ ಸೊಲ್ಯೂಷನನ್ನು ಹೇಳಬೇಕಲ್ವ. ಕೂಕಿ ಮೈತೇಯಿಗಳಿಗೆ ನಾವು ಇಂತಿಂಥದ್ದು ಮಾಡ್ತೀವಿ, ಅಥವಾ ಹೀಗೆ ಇಬ್ಬರ ನಡುವೆ ಶಾಂತಿ ಸ್ಥಾಪನೆ ಮಾಡ್ತೀವಿ, ಏನಾದರೂ ಒಂದು ಹೇಳಬೇಕಲ್ವ. ಅದನ್ನು ರಾಹುಲ್ ಗಾಂಧಿ ಹೇಳಿಲ್ಲ. ರಾಹುಲ್ ಗಾಂಧಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಎದ್ದು ನಿಂತ್ಕೊಂಡ್ಬಿಟ್ಟು ಈ ಪ್ರಶ್ನೆಗೆ ಏನಾದರೂ ನಾನು ಉತ್ತರ ಕೊಟ್ಟಿದ್ದೆ ಆದರೆ ನಮ್ಮ ಉದ್ದೇಶ ಡೈಲ್ಯೂಟ್ ಆಗಿಬಿಡುತ್ತೆ. ಮಿತ್ರರೇ, ಆ ಪ್ರಶ್ನೆಗೆ ಇದು ಆನ್ಸರ. ಇವ್ರ ಉದ್ದೇಶ ಡೈಲ್ಯೂಟ್ ಆಗುತ್ತೆ ಅಂತಂದರೆ ಏನು? ರಾಹುಲ್ ಗಾಂಧಿ ಏನು ಉದ್ದೇಶ ಇಟ್ಕೊಂಡಿದ್ರು? ಅಲ್ಲಿ ಇನ್ನಷ್ಟು ಕ್ರಾಂತಿ ಆಗಬೇಕು, ಇನ್ನಷ್ಟು ಹೋರಾಟ ಆಗಬೇಕು, ಇನ್ನಷ್ಟು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಬೇಕು. ಇವರೇನಾದರೂ ಉತ್ತರ ಕೊಟ್ಟಿದ್ದೆ ಆದರೆ, ಸರ್ಕಾರ ಅದನ್ನು ಈಡೇರಿಸಿದ್ದೆ ಆದರೆ ಅದು ಡೈಲ್ಯೂಟ್ ಆಗಿಬಿಡುತ್ತೆ. ಇವ್ರ ರಾಜಕೀಯ ಉದ್ದೇಶವೇ ಈಡೇರೋದಿಲ್ಲ. ಇದು ರಾಹುಲ್ ಗಾಂಧಿಯವರ ಉತ್ತರವ? ಎಂಥ ಅಪ್ರಬುದ್ಧತೆ ನೋಡಿ. ಇದಿಷ್ಟೇ ಅಲ್ಲ ಮಿತ್ರರೇ, ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಮಣಿಪುರದ ಈ ವಿಚಾರಕ್ಕೆ ಯಾವುದೇ ಸೊಲ್ಯೂಷನ್ನೇ ಇಲ್ಲ, ಅಂದರೆ ಇದನ್ನು ಪರಿಹಾರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಹಾಗಾದರೆ ರಾಹುಲ್ ಗಾಂಧಿ ಯಾಕೆ ಅಲ್ಲಿಗೆ ಹೋಗಿದ್ರು? ನರೇಂದ್ರ ಮೋದಿ ಅದನ್ನು ಪರಿಹಾರ ಮಾಡಬೇಕು ಅಂತ ರಾಹುಲ್ ಗಾಂಧಿ ಯಾಕೆ ಬಯಸ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವರ ಅಪ್ರಬುದ್ಧತೆಯ ಮಟ್ಟ ಎಷ್ಟಿದೆ ಅಂತ ಯೋಚನೆ ಮಾಡಿ. ಇದನ್ನೆಲ್ಲ ಹೇಳಿದ್ರೆ ಕೆಲವರಿಗೆ ಏನು ಅನಿಸುತ್ತೆ? ಈತ BJPಯ ಭಕ್ತ ಅಂದ್ಬಿಡ್ತಾರೆ. ಮಿತ್ರರೇ, ನಾನು BJPಯ ಭಕ್ತ ಅಥವಾ ರಾಹುಲ್ ಗಾಂಧಿಯ ವಿರೋಧಿ ಏನೂ ಕೂಡ ಅಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಮಣಿಪುರಕ್ಕೆ ಹೋಗಿದ್ದೂ ತಪ್ಪಲ್ಲ, ಮಣಿಪುರದಲ್ಲಿ ರಾಹುಲ್ ಗಾಂಧಿ ರಾಜಕಾರಣ ಮಾಡ್ತಿರೋದು ತಪ್ಪಲ್ಲ. ಆದರೆ ಅವರ ಅಪ್ರಬುದ್ಧತೆಯ ಮಟ್ಟ ಯಾವ ಹಂತಕ್ಕೆ ತಲುಪಿದೆ ಅಂತೇಳಿ ನೀವೇ ಯೋಚನೆ ಮಾಡಿ. ಒಟ್ಟಿನಲ್ಲಿ ಮಿತ್ರರೇ, ಮಣಿಪುರದ ವಿಚಾರದಲ್ಲಿ ರಾಹುಲ್ ಗಾಂಧಿಯ ರಾಜಕೀಯ ಉದ್ದೇಶ ಏನಿತ್ತು ಅದು ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿದೆ, ಅಲ್ಲಿ ಮುಖಭಂಗ ಆಗಿದೆ. ಇದಕ್ಕೂ ಮುಂದುವರೆದು ಹೇಳಬೇಕು ಅಂತಂದರೆ, ಇವತ್ತು ಪಶ್ಚಿಮ ಬಂಗಾಳಕ್ಕೆ ರಾಹುಲ್ ಗಾಂಧಿ ನಿಜವಾಗ್ಲೂ ಹೋಗಬೇಕಾಗಿತ್ತು. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಪ್ರತಿದಿನವೂ ಕೂಡ ವರದಿ ಆಗ್ತಾ ಇದೆ. ಕಳೆದ ಒಂದು ವಾರದಲ್ಲಿ 13 ಜನರ ಹತ್ಯೆ ಆಗಿದೆ. ಒಂದೊಂದು ಗುಂಪುಗಳು ಮನಸ್ಸಿಗೆ ಬಂದವರ ಹತ್ಯೆ ಮಾಡ್ತಾ ಇದ್ದಾವೆ. ಇಷ್ಟಾದರೂ ಕೂಡ ಅಲ್ಲಿನ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಸರ್ಕಾರ ವಿಫಲವಾಗಿದೆ. ಆದರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಪಶ್ಚಿಮ ಬಂಗಾಳಕ್ಕೂ ಹೋಗಬೇಕಲ್ವಾ? ಅಲ್ಲಿಗೆ ಹೋಗ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಇದೆಯಾ? ಇಲ್ಲ, ಅಲ್ಲಿರುವಂಥದ್ದು TMC ಸರ್ಕಾರ. ರಾಹುಲ್ ಗಾಂಧಿ ಹೋಗಲೇಬೇಕಲ್ವಾ? ಆದರೆ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗ್ತಾ ಇಲ್ಲ. ತಮಿಳುನಾಡಿಗೆ ಬಂದಿದ್ದಾರಾ ರಾಹುಲ್ ಗಾಂಧಿ? ಇದುವರೆಗೆ ಬಂದಿಲ್ಲ. ತಮಿಳುನಾಡಿನಲ್ಲಿ ಮಿತ್ರರೇ, ಅಕ್ರಮ ಮದ್ಯವನ್ನು ಕುಡಿದು 47 ಜನ ಸತ್ತೋಗಿದ್ದಾರೆ. ದೊಡ್ಡ ರಾಜಕೀಯ ವಿಚಾರ. ರಾಹುಲ್ ಗಾಂಧಿ ಅಲ್ಲಿಗೆ ಬರಬೇಕಾಗಿತ್ತು, ಸಂತ್ರಸ್ತರನ್ನು ಭೇಟಿ ಮಾಡಬೇಕಾಗಿತ್ತು, ಯಾರು ತಪ್ಪಿತಸ್ಥರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಬೇಕಾಗಿತ್ತು. ರಾಹುಲ್ ಗಾಂಧಿ ಮಾಡಿದ್ರಾ? ಇಲ್ಲ. ತಮಿಳುನಾಡಿನಲ್ಲಿ BSPಯ ದೊಡ್ಡ ನಾಯಕನ ಹತ್ಯೆ ಆಗಿದೆ. ರಾಹುಲ್ ಗಾಂಧಿ ಅದರ ಬಗ್ಗೆ ಏನಾದರೂ ಮಾತನಾಡಿದ್ರಾ? ಇಲ್ಲ, ಮಾತನಾಡೋದಿಲ್ಲ. ದಲಿತ ನಾಯಕನ ಹತ್ಯೆ ಆದರೂ ಕೂಡ ರಾಹುಲ್ ಗಾಂಧಿ ಮಾತನಾಡೋದಿಲ್ಲ. ಆದರೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ನಾವು ಸಂವಿಧಾನ ರಕ್ಷಕರು, ನಾವು ಹಿಂದುಳಿದ ವರ್ಗದವರ ರಕ್ಷಕರು, ದಲಿತರ ರಕ್ಷಕರು, ದಲಿತರ ಹಿತ ಕಾಯ್ತೀವಿ ಅಂತ.
ಆದರೆ ಇವರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ, ಎಲ್ಲೆಲ್ಲಿ ರಾಜಕೀಯ ಲಾಭ ಆಗುತ್ತೋ ಅಲ್ಲಿ ಇವರಿಗೆ ದಲಿತರು ಬೇಕು, ಸಂವಿಧಾನ ಬೇಕು, ಎಲ್ಲವೂ ಬೇಕು. ಅದೇ ಇವರ ಬುಡಕ್ಕೆ ಆ ವಿಚಾರ ಬಂದಿದ್ದೆ ಆದರೆ ಇವರು ಮೌನ ವಹಿಸ್ತಾರೆ. ರಾಹುಲ್ ಗಾಂಧಿ ಈ ರೀತಿಯಾದಂಥ ರಾಜಕಾರಣವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಮಿತ್ರರೇ, ಸದ್ಯ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ನಡೆದುಕೊಳ್ತಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.